ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ನಮಸ್ಕಾರ. ಇವತ್ತು 14ನೇ ತಾರೀಕು 9ನೇ ತಿಂಗಳು 2024. ಇವತ್ತು ಶನಿವಾರ. ಅಂದರೆ ಇವತ್ತು ತುಂಬ ಶ್ರೇಷ್ಠ ಶನಿವಾರ. ಅಂದರೆ ಶನಿದೇವ್ರಿಗೆ ಪ್ರಿಯ ವಾರ. ಶನಿದೇವ್ರ ಭಕ್ತರು ಯಾರೇ ಆಗಿರ್ಬೋದು ಅವ್ರಿಗೆಲ್ಲದಕ್ಕೂ ಒಳ್ಳೆಯದಾಗಲಿ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬನ್ನಿ. ಸಾಯಂಕಾಲ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬನ್ನಿ. ಏನಪ್ಪ ಅಂದರೆ ನಮ್ಮದು ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಯಾಕೆಂದರೆ ಶನಿವಾರ 12 ರಾಶಿಗೂ ಭಗವಂತ ಎಲ್ಲರಿಗೂ ತೊಂದರೆ ಕೊಡ್ತಾನೇ ಇದ್ದಾನೆ. ಆದರೆ ಜನಗಳಿಗೂ ಅರ್ಥವಾಯ್ತಾ ಇಲ್ಲ. ಯಾಕೆಂದರೆ ಒಂದು ರಾಶಿಗೆ 1 ವರ್ಷ, ಇನ್ನೊಂದು ರಾಶಿಗೆ 2 ವರ್ಷ, ಒಂದು ರಾಶಿಗೆ 6 ತಿಂಗಳು, 9 ತಿಂಗಳು ಹಿಂಗೆ. ಆದರೆ ಮಕರ, ಕುಂಭ, ಮಿಥುನಿಗೆ ಇವು 7 ವರ್ಷ ಕಾಡ್ತಾನೇ ಇದ್ದಾನೆ. ಆದರೆ ಜನಗಳಿಗೆ ಗೊತ್ತಾಯ್ತಾನೇ ಇಲ್ಲ. ಏನಪ್ಪ ಕಷ್ಟ 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 ಅಂತಲೇ ಇದ್ದಾರೆ, ನಮ್ಗೆ ಒಳ್ಳೆಯದೇ ಆಯ್ತಾನೇ ಇಲ್ಲ ಅಂತಾರೆ. ಈ ಗ್ರಹಗತಿಗಳು ಕೆಟ್ಟಾರಾದಾಗ ಪ್ರತಿಯೊಬ್ಬರಿಗೂ ಅಷ್ಟೇ. ಗ್ರಹಗತಿಗಳು ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಮೃತ್ಯುಂಜಯ ಇವರೆಲ್ಲನೂ 12 ಇರೋದು. 12ರಲ್ಲಿನೂ ಎಲ್ಲರೂ ಕೆಟ್ಟವರಾಗಿದ್ದಾರೆ. ಒಳ್ಳೆಯವರು ಯಾವಾಗ ಅಂದರೆ ಗುರು, ಶನಿ ಇಬ್ಬರು ಚೆನ್ನಾಗಿದ್ದರೆ ಅವರೆಲ್ಲರೂ ಸೊರೈತಾರೆ. ಇವರೇ ಸರಿ ಇಲ್ಲ ಅಂದಮೇಲೆ ಅವರು ಎಲ್ಲಿ ಸೊರೈತಾರೆ? ಅದಕ್ಕೆ ಎಲ್ಲರಿಗೂ ತೊಂದರೆ ಕೊಡ್ತಾನೇ ಇದ್ದಾರೆ ಭಗವಂತ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ತುಂಬ ಒಳ್ಳೆಯದಾಯ್ತದೆ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೇಶ್ವರಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದ್ಯಾಹೇ ಸರ್ವಯಜ್ಞೋಪಶಾಂತಯೇ. ಇವತ್ತು ಶನಿವಾರ ಆಗತಲಕ್ಕೆ ನಿಮಗೆ ತುಂಬ ಶ್ರೇಷ್ಠ ಒಳ್ಳೆಯ ದಿನ. ನೀವು ಏನೇ ಆದ್ರೂ ಭಗವಂತನ ಆರಾಧನೆ ಮಾಡಿ ಇದನ್ನು ಮಾಡ್ಕೊ ಹೋಗ್ಬೇಕು. ಆದರೆ ಸಾಲ ಮಾಡೋದಾಗಲಿ ಮತ್ತೊಂದಾಗಲಿ ಎಚ್ಚರಿಕೆಯಿಂದ ಸಾಲ ಮಾಡಬೇಕು, ಎಚ್ಚರಿಕೆಯಿಂದ ಸಾಲ ತೀರಿಸ್ಬೇಕು. ಲೋನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಗ್ರಹಗತಿಗಳು ಕೆಟ್ಟರದಾಗ ದೆವ್ವ, ಪೀಡೆ, ಪಿಚಾಚಿ ಅವೆಲ್ಲ ಕಾಣಿಸ್ಕೊತವೆ. ಆದರೆ ಎಲ್ಲೋ ಹೋಗೋ ಇದು ಮೈ ಮೇಲೆ ಎಳ್ಕೊಬೇಕಾಯ್ತದೆ. ಇದೆಲ್ಲ ಹುಷಾರಾಗಿ ಜಾಗ್ರತೆಯಾಗಿ ಇರಬೇಕು. ನಾವು ಇಷ್ಟೆಲ್ಲ ತಿಳುವಳಿಕೆ ಹೇಳಿದ್ರು ಜನ ನಂಬೋದಿಲ್ಲ. ನಂಬಲಿಲ್ಲ ಅಂದ್ರೆ ನಮಗೇನು ಸಂತೋಷನೇ. ಆ ಉದ್ದೇಶ ನಾವು ಒಂದು ದೇವಸ್ಥಾನ ಅಂತ ಮಾಡ್ತಾಯಿದ್ದೀವಿ. ನಿಮ್ಮ ಕೈಲಾದಷ್ಟು ಒಂದು ಇಟ್ಟಿಗೆನೋ, ಒಂದು ಕಲ್ಲು, ಒಂದು ಸಿಮೆಂಟ್ ಮೂಟೆನೋ, ಒಂದು ಕಂಬಿನೋ, ನಿಮ್ಮ ಕೈಲಾದಷ್ಟು ಧನ ಮನ ಎಲ್ಲನೂ ಕೊಟ್ಟು ಸಹಕಾರ ಬೇಕು ಅಂತ ನಾನು ಕೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಕೇಳ್ತಾ ಇರ್ತೀನಿ. ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ. ಆದರೆ ಕೆಲವರು ಅಯ್ಯೋ ಹೋಗಯ್ಯ ಅಂತಾರೆ. ಅದು ಭಗವಂತನ ಹೆಸರು ಹೇಳ್ಕೊಂಡು ಬಂದಾಗ ನೀವು ನಿಮ್ಮ ಕೈಲಿ ಎಷ್ಟು 1 ರೂಪಾಯಿನೇ ಆಗಲಿ, 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ನಿಮ್ಮ ಕೈಲಾದಷ್ಟು ಕೊಡಿ, ಧನ ಸಹಾಯ ಮಾಡಿ. ನಿಮ್ಗೆ ಒಳ್ಳೆಯದಾಯ್ತದೆ. ಮಕ್ಕಳು ಮರಿಗೂ ತುಂಬ ಶ್ರೇಷ್ಠ. ಹಿಂದೂಗಳಾಗಿ ಹುಟ್ಟಿ ನಾವು ದೇವಸ್ಥಾನನೂ ಮಾಡೋಕ್ಕಾಗಲಿಲ್ಲ ಅಂದರೆ ಹೆಂಗಪ್ಪ? ಭಗವಂತ ಏನು ಮಾಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಯ್ತಾನೇ ಇಲ್ಲ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತೀನಿ. ಇದೆಲ್ಲರಿಗೂ ಶೇರ್ ಮಾಡಿ ಇದು ಮಾಡಿ. ಈಗ ಟೈಮು ಆವಾಗಲೇ 8:30 ಆಯಿತು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಯ್ತದೆ. ಎಲ್ಲರಿಗೂ ನಮಸ್ಕಾರ.